ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಕೆಲವೊಮ್ಮೆ ಬ್ಯಾಂಕಿನ ಕಳಪೆ ಸೇವೆಗಳ ಬಗ್ಗೆ ಬರ್ತಕ್ಕಂಥ ದೂರುಗಳನ್ನು ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಹೇಗೆ ಪರಿಹಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನಮಿತ್ ದೊಡ್ಡದೊಂದು ಸೈಬರ್ ವಂಚನೆಗೆ ಗುರಿಯಾಗಿದ್ದಾರೆ. ಸೈಬರ್ ವಂಚಕರು ಅವರ ಖಾತೆಯಿಂದ 50,000 ರೂಪಾಯಿ ಎಗರಿಸಿಬಿಟ್ಟಿದ್ದಾರೆ. ಇದಾದ ನಂತರ ನಮಿತ್ ಸೈಬರ್ ಸೆಲ್ಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಬ್ಯಾಂಕಿಗೆ ಹೋಗಿ ವಿಚಾರಣೆ ಮಾಡಿದ್ದಾರೆ. ಆದರೆ ಬ್ಯಾಂಕ್ ತನಗೆ ಏನೂ ಸಂಬಂಧ ಇಲ್ಲ ಅನ್ನೋ ರೀತಿ ನುಡಿಸ್ಕೊಂಡು ಬಿಟ್ಟಿದೆ. ತಪ್ಪೆಲ್ಲವನ್ನು ಬ್ಯಾಂಕ್ ನಮಿತ್ ಮೇಲೆ ಹಾಕಿದೆ. ಇದಾದ ಮೇಲೆಯೂ ನಮಿತ್ ಬ್ಯಾಂಕಿಗೆ ನೂರಾರು ಅರ್ಜಿಯನ್ನು ಬರೆದಿದ್ದಾರೆ. ಆದರೆ ಏನೇನೂ ಪ್ರಯೋಜನ ಆಗಲಿಲ್ಲ. ಕೊನೆಯ ದಾರಿ ಅಂದುಕೊಂಡ ನಮಿತ್ ಬ್ಯಾಂಕ್ನ ವಿರುದ್ಧ RBI ಬ್ಯಾಂಕಿಂಗ್ ಒಂಬುಡ್ಸ್ಮನ್ಗೆ ದೂರನ್ನು ಸಲ್ಲಿಸಿದ್ದಾರೆ. ನಮಿತ್ ಅವರಂತೆಯೇ ಹಲವು ಗ್ರಾಹಕರು ಒಂಬುಡ್ಸ್ಮನ್ಗೆ ದೂರನ್ನು ನೀಡುತ್ತಿದ್ದಾರೆ. ಕೆಲವೊಮ್ಮೆ ಬ್ಯಾಂಕಿನ ಕಳಪೆ ಸೇವೆಗಳ ಬಗ್ಗೆ ದೂರುಗಳು ಮತ್ತು ಕೆಲವೊಮ್ಮೆ ಸಾಲವನ್ನು ಮರುಪಾವತಿಸದೆ ರಿಕವರಿ ಏಜೆಂಟ್ ಕಿರುಕುಳದ ಬಗ್ಗೆ ಬ್ಯಾಂಕಿಂಗ್ ಒಂಬುಡ್ಸ್ಮನ್ನಲ್ಲಿ ದೂರುಗಳು ನಿರಂತರವಾಗಿ ದಾಖಲಾಗ್ತಲೇ ಇವೆ. ಹಾಗಾದರೆ ಈ ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಎಂದರೇನು ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ಬೇಕಿದೆ. ಯಾವ ರೀತಿಯ ದೂರುಗಳನ್ನು ಬ್ಯಾಂಕಿಂಗ್ ಒಂಬುಡ್ಸ್ಮನ್ನಲ್ಲಿ ಸ್ವೀಕರಿಸಲಾಗುತ್ತೆ ಮತ್ತು ಯಾವ ರೀತಿಯ ದೂರುಗಳು ಇಲ್ಲಿ ಹೆಚ್ಚು ಬರ್ತಾ ಇವೆ, ಈ ಎಲ್ಲವನ್ನು ನಾವೀಗ ತಿಳ್ಕೊಳ್ಬೇಕಿದೆ. ಇದರ ಜೊತೆಗೆ ನೀವು ಯಾವಾಗ ಮತ್ತು ಹೇಗೆ ಬ್ಯಾಂಕಿಂಗ್ ಒಂಬುಡ್ಸ್ಮನ್ಗೆ ದೂರನ್ನು ಕೊಡಬಹುದು ಎಂಬುದನ್ನು ಸಹ ತಿಳಿದುಕೊಳ್ಬೇಕಿದೆ. ಹಾಗಾಗಿ ಬ್ಯಾಂಕಿಂಗಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಎದುರಾದರೂ ಮೊದಲನೆಯದಾಗಿ ನೀವು ಬ್ಯಾಂಕಿನ ಗ್ರಾಹಕ ಸೇವಾ ಸಂಖ್ಯೆಯನ್ನು ಸಂಪರ್ಕಿಸಬೇಕು. ಅಲ್ಲಿ ನಿಮ್ಮ ದೂರಿಗೆ ಸ್ಪಂದನೆ ಸಿಗದೇ ಇದ್ದರೆ ನಂತರ ಬ್ಯಾಂಕ್ ಶಾಖೆಗೆ ಹೋಗಿ ಅಲ್ಲಿನ ನೋಡಲ್ ಅಧಿಕಾರಿಗೆ ನೀವು ದೂರನ್ನು ಸಲ್ಲಿಸಬೇಕಾಗುತ್ತೆ. ಪ್ರತಿ ಬ್ಯಾಂಕ್ ಸಹ ಇಂತಹ ದೂರನ್ನು ಆಲಿಸುವುದಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸಿಕೊಂಡಿರುತ್ತದೆ. ಬ್ಯಾಂಕ್ ನಿಮ್ಮ ದೂರನ್ನು 1 ತಿಂಗಳೊಳಗೆ ಪರಿಹರಿಸದಿದ್ದರೆ ಅಥವಾ ನಿಮಗೆ ಬ್ಯಾಂಕ್ನಿಂದ ತೃಪ್ತಿಕರ ಉತ್ತರ ಸಿಗದಿದ್ದರೆ ನೀವು ರಿಸರ್ವ್ ಬ್ಯಾಂಕ್ನ ಬ್ಯಾಂಕಿಂಗ್ ಒಂಬುಡ್ಸ್ಮನ್ಗೆ ದೂರನ್ನು ಸಲ್ಲಿಸಬೇಕಾಗತ್ತೆ. ನೀವು ಬ್ಯಾಂಕಿಂಗ್ ಒಂಬುಡ್ಸ್ಮನ್ಗೆ 2 ರೀತಿಯಲ್ಲಿ ದೂರನ್ನು ಸಲ್ಲಿಸಬಹುದು. ಆನ್ಲೈನ್ ಮತ್ತು ಆಫ್ಲೈನ್ 2 ಮಾದರಿಯಲ್ಲಿ ಕಂಪ್ಲೇಂಟನ್ನು ಕೊಡಬಹುದು. ಆಫ್ಲೈನ್ ಅಂದರೆ ನೀವು ಖುದ್ದಾಗಿ ಹೋಗಿ ಲಿಖಿತವಾಗಿ ದೂರನ್ನು ಕೊಡಬಹುದು. ಆನ್ಲೈನ್ ಅಂದರೆ ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಪೋರ್ಟಲ್ cms.rbi.org.in ಇಲ್ಲಿ ದೂರನ್ನು ಸಲ್ಲಿಸಬಹುದು. ಕಳೆದ ವರ್ಷ 2 ತ್ರೈಮಾಸಿಕಗಳಲ್ಲಿ ಅಂದರೆ ಏಪ್ರಿಲ್ನಿಂದ ಜೂನ್ 2023 ಮತ್ತು ಜುಲೈನಿಂದ ಸೆಪ್ಟೆಂಬರ್ 2023 ವೇಳೆಗೆ ದಾಖಲಾದ ಹೆಚ್ಚಿನ ದೂರುಗಳು ಲೋನ್ ಮತ್ತು ಅಡ್ವಾನ್ಸ್, ಮೊಬೈಲ್, ಎಲೆಕ್ಟ್ರಾನಿಕ್ಸ್ ಬ್ಯಾಂಕಿಂಗ್, ಕ್ರೆಡಿಟ್, ಡೆಬಿಟ್ ಕಾರ್ಡ್ಗೆ ಸಂಬಂಧಿಸಿದ್ದಾಗಿವೆ. ಒಟ್ಟು ದೂರುಗಳಲ್ಲಿ ಈ ವಿಭಾಗದ ಪಾಲು 60% ಹೆಚ್ಚಿದೆ. ಇವುಗಳಲ್ಲಿ ಗರಿಷ್ಠ ಸಂಖ್ಯೆಯ ದೂರುಗಳು ಲೋನ್ ಮತ್ತು ಅಡ್ವಾನ್ಸ್ಗೆ ಮತ್ತು ಅನ್ಫೇರ್ ಪ್ರಾಕ್ಟೀಸ್ ಕೂಡ ಅಂದರೆ ಅನುಚಿತ ವ್ಯವಹಾರಕ್ಕೆ ಸಂಬಂಧಿಸಿದ್ದಾಗಿವೆ. ಅನುಚಿತ ವ್ಯವಹಾರ ಅಂದರೆ ವಸೂಲಾತಿ ಏಜೆಂಟ್ಗಳನ್ನು ಬಳಸಿ ಬ್ಯಾಂಕ್ ಸಾಲ ವಸೂಲಾತಿಗೆ ಅನುಸರಿಸಿದ ವಿಧಾನ ಮತ್ತು ಕಿರುಕುಳ ಮಾದರಿಗೆ ಸಂಬಂಧಿಸಿದ್ದು ಆಗಿವೆ. ರಿಸರ್ವ್ ಬ್ಯಾಂಕ್ ನಿಯಮದ ಪ್ರಕಾರ ರಿಕವರಿ ಏಜೆಂಟ್ಗಳು ಸಾಲಗಾರರಿಗೆ ಯಾವುದೇ ರೀತಿಯಲ್ಲಿ ಕಿರುಕುಳವನ್ನು ನೀಡುವಂತೆ ಇಲ್ಲ. ಸಾಲ ವಸೂಲಾತಿಗೂ ಕೂಡ ಸರಿಯಾದ ನೀತಿ ನಿಯಮಗಳಿವೆ. ಏಪ್ರಿಲ್ನಿಂದ ಜೂನ್ ತ್ರೈಮಾಸಿಕದಲ್ಲಿ 24% ಅಧಿಕ ಅಂದರೆ 24.03% ಸಾಲ ವಸೂಲಾತಿ ಕಿರುಕುಳಕ್ಕೆ ಸಂಬಂಧಿಸಿದ ದೂರುಗಳು ದಾಖಲಾಗಿವೆ. ಜುಲೈನಿಂದ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ 23% ಹೆಚ್ಚು ದೂರು ದಾಖಲಾಗಿವೆ. ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ 16,000ಕ್ಕೂ ಹೆಚ್ಚು ಅಂದರೆ 16,607 ದೂರುಗಳು ಬಂದಿವೆ. ಜುಲೈನಿಂದ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಈ ಸಂಖ್ಯೆ 17,000ಕ್ಕಿಂತ ಹೆಚ್ಚಿತ್ತು. ಈ ಅವಧಿಯಲ್ಲಿ ಮೊಬೈಲು, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಿಗೆ ಸಂಬಂಧಿಸಿದ ದೂರುಗಳು ಕ್ರಮವಾಗಿ 18.23 ಮತ್ತು 16.72% ಇದ್ದವು. ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ದೂರುಗಳು ಕ್ರಮವಾಗಿ 14.53 ಮತ್ತು 13.54% ಇದ್ದವು. ಹಾಗೆಯೇ ಡೆಬಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ದೂರುಗಳ ಪಾಲು ಕ್ರಮವಾಗಿ 9.62 ಮತ್ತು 10.71% ಇತ್ತು. 2 ತ್ರೈಮಾಸಿಕದಲ್ಲಿ ಒಟ್ಟು 1,44,000 ದೂರುಗಳು ಒಂಬುಡ್ಸ್ಮನ್ಗೆ ಬಂದಿವೆ. ಇದರಿಂದ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಸುಧಾರಣೆ ಮತ್ತು ಬ್ಯಾಂಕಿಂಗ್ ರಿಫಾರ್ಮ್ ಜೊತೆಗೆ ಕಟ್ಟುನಿಟ್ಟಿನ ನಿಯಮಗಳ ಅಗತ್ಯತೆ ಇದೆ ಅನ್ನೋದು ಗೊತ್ತಾಗುತ್ತಾ ಹೋಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.